ಆಗುತ್ತೆ. ನಮ್ಮಲ್ಲಿರುವಂಥ ಅಷ್ಟೊಂದು ಕೋಶಗಳೆಲ್ಲ ಏನು ಎಕ್ಸ್ಪ್ಲೇನ್ ಮಾಡಲ್ಲ ನಾವು. ಸೊ ನಮ್ಗೆ ಯಾವಾಗಲೂ ರೋಗಗಳು ದಿಢೀರಂತ ನಮ್ಮ ಫಿಸಿಕಲ್ಗೆ ಫಸ್ಟ್ ಬರಲ್ಲ, ನಮ್ಮ ದೇಹಕ್ಕೆ ಫಸ್ಟ್ ರೋಗಗಳು ಬರಲ್ಲ, ಬೇರೆ ಎದರ್ ಬಾಡಿಯಿಂದ ಬಂದು ಆಮೇಲೆ ನಮ್ಮ ದೇಹಕ್ಕೆ ಬರುತ್ತೆ. ಆ ರೋಗಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ರೆ ನಮ್ಮ ದೇಹಕ್ಕೆ ತಾಗದೆ ತಾನೇ ವಾಸಿ ಆಗುತ್ತೆ. ಅದು ಒಂದು. ಸೊ ಕೂತ್ಕೊಳ್ಳೋದು ಗಂಟೆ ಕೂತ್ಕೊಳ್ಳಿ. ಯಾಕಂತಂದರೆ ನಾವು ಪತ್ರಿಕೆಗಳಿಗೆ ಒಂದು ತನಕ ಧ್ಯಾನ ಯಾಕೆ ಮಾಡಬೇಕು ಅಂದರೆ, ಧ್ಯಾನ ಅಂದರೆ ಮನಸ್ಸಿನ ಸ್ಥಿರವಾಗಿ ಇಟ್ಕೊಳ್ಳೋಕ್ಕೆ ಧ್ಯಾನ ಮಾಡಬೇಕು. ನಮ್ಮ ಆಲೋಚನೆಗಳನ್ನ ದೂರ ಮಾಡಿಕೊಂಡ್ರೆ ಮೊದಲನೇದಾಗಿ ನಮ್ಮ ಆರೋಗ್ಯದಿಂದ ಎಲ್ಲ ಶುರುವಾಗುತ್ತೆ, ಒಳ್ಳೆಯದಾಗುತ್ತೆ. ಏನೇ ಅನಾರೋಗ್ಯ ಇರಲಿ ಅದನ್ನು ದೂರ ಮಾಡ್ಕೋಬೋದು. ಧ್ಯಾನದಲ್ಲಿ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಹೆಚ್ಚಿರುತ್ತೆ. ನಾವು ಯಾವಾಗ ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊತೀವ ತಾನಾಗೆ ಪುಣ್ಯ ಫಲ ನಮಗೆ ಸಿಗೋಕ್ಕೆ ಸಹಾಯ ಆಗುತ್ತೆ. ನನ್ನ ಒಂದೇ ಒಂದು ಅನುಭವ ಹೇಳಬೇಕು ಅಂದರೆ, ನನಗೆ ಇರೋಕ್ಕೆ ಮನೆ ಕೂಡ ಇರಲಿಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ನಾನು ಈ ಧ್ಯಾನದಿಂದ 4 ದಿಕ್ಕಲ್ಲಿದ್ದಂಥ ನಾವು ಇವತ್ತು ಸ್ವಂತ ಮನೆ ಮಾಡಿಕೊಂಡು 2 ಮನೆ ಬಾಡಿಗೆ ತೊಗೊತಾ ಇದ್ದೀನಿ. ಇದನ್ನು ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಇದನ್ನು ನಾನು ಈ ಪಿರಮಿಡಲ್ಲೇ ಸಂಕಲ್ಪ ಮಾಡಿದ್ದೆ, ನಾನು ಪಿರಮಿಡ್ ಕಟ್ಟಬೇಕು ಅಂತ. ಆ ಸಂಕಲ್ಪದಿಂದ ಸ್ವಂತ ಮನೆ ಆಯಿತು. ಪಿರಮಿಡ್ ಕಟ್ಟೋ ಇದರಲ್ಲೇ ಇದ್ದೀವಿ. ಆದಷ್ಟು ಬೇಗ ಆಗುತ್ತೆ ಅದನ್ನು. ಮತ್ತು ಧ್ಯಾನನ ಯಾರ್ಯಾರು ಮಾಡಬೇಕು ಅಂದರೆ, ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ, ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಇಲ್ಲ, ಯಾವ ಟೈಮ್ ಇಲ್ಲ, ಮೈಲ್ಗೆ ಇಲ್ಲ. ನಮಗೆ ಬೇಕಾದ ಸಮಯದಲ್ಲಿ 2 ನಿಮಿಷ ಟೈಮ್ ಸಿಕ್ಕಿದ್ರೆ 2 ನಿಮಿಷದಲ್ಲಿ ನಾವು ಧ್ಯಾನ ಮಾಡ್ಬೋದು. ಇದನ್ನೇ ನಮ್ಮ ಗುರುಗಳಾದ ಪತ್ರಿಜಿ ಅವರು ಹೇಳಿರೋದು. ಜರ್ನಿ ಮಾಡೋದ್ರಲ್ಲಿರ್ಬೋದು, ಯಾರಿಗೋಸ್ಕರ ಕಾಯೋದ್ರಲ್ಲಿರ್ಬೋದು, ಯಾವಾಗ ಬೇಕಾದರೂ ಮಾಡ್ಕೋಬೋದು. ಈ ಧ್ಯಾನದಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಎಲ್ಲರೂ ಧ್ಯಾನ ಸ್ಥಿತಿಗೆ ಬರಲಿ ಅಂತ ನನ್ನ ಅನುಭವನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಈ ಪಿರಮಿಡ್ ಇನಾಗ್ರೇಷನ್ ಬಂದಿದೆ ಅವತ್ತು ಮೊದಲನೇ ದಿನ, ಇನ್ನು ಓಪನ್ ದಿನ. ನಾನು ಗೊತ್ತಿಲ್ಲ, ಯಾರೋ ಮಾಸ್ಟರ್ಸ್ ಕೇಳಿದ್ರು ಯಾರ್ಯಾರು ಪಿರಮಿಡ್ ಕಟ್ತೀರಾ ಅಂತ. ನನಗೆ ತಾನೇ ನನ್ನ ಕೈ ಮೇಲೋಯ್ತು, ನಾನು ಪಿರಮಿಡ್ ಕಟ್ತೀನಿ ಅಂತ. ಅವತ್ತು ಇಲ್ಲಿ ಬಂದು ಮತ್ತೆ ಇಲ್ಲಿ ಕೂತು 10 ನಿಮಿಷ ಧ್ಯಾನ ಮಾಡಿ ನಾನು ಕಟ್ಟಲೇಬೇಕು ಅಂತ ಅಂದ್ಕೊಂಡೆ. 11 ದಿವಸದಲ್ಲಿ ನಾವು ಮನೇನ ನೋಡಿ, ಸೈಟ್ ನೋಡ್ತಾ ಇದ್ದವರು ಮನೇನ ನೋಡಿ ಅಡ್ವಾನ್ಸ್ ಮಾಡಿದ್ವಿ. ಅಲ್ಲಿಗೆ 2 ತಿಂಗಳಿಗೆಲ್ಲ ಮನೆ ರಿಜಿಸ್ಟರ್ ಆಯಿತು. ಈ 6ನೇ ತಿಂಗಳು 1ನೇ ತಾರೀಕು 1 ವರ್ಷ ಆಯಿತು ಮೇಡಮ್. 1 ವರ್ಷ ಕಂಪ್ಲೀಟ್ ಆಯಿತು. ಅದು ಇನ್ನೂ ಪರ್ಪಸಿಂಗಲ್ಲಿ ಇದೆ. ಇನ್ನೊಂದು ಈ ವರ್ಷ ಒಳಗಡೆ ಅದನ್ನು ಮುಗಿಸ್ತಾ ಇದ್ದೀವಿ. 41 ಡೇಸ್ ಸಂಕಲ್ಪ ಧ್ಯಾನ ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ಏನು ಬೇಕಾದರೂ, ಎಂಥ ಆರೋಗ್ಯ ಸಮಸ್ಯೆ ಇರಲಿ, ಹಣಕಾಸಿನ ಸಮಸ್ಯೆ ಇರಲಿ, ಸಂಬಂಧಗಳ ಸಮಸ್ಯೆ ಇರಲಿ, ಎಂಥ ಪರಿಸ್ಥಿತಿನೇ ಇರಲು ನಾವು ಅದರಿಂದ ಆಚೆ ಬರ್ತೀವಿ ಅಂತ ಮನಸ್ಫೂರ್ತಿಯಾಗಿ ಆತ್ಮಪೂರ್ವಕವಾಗಿ ಹೇಳ್ತೀನಿ. ಎಲ್ಲರೂ ಧ್ಯಾನ ಮಾಡಿ, ಎಲ್ಲರೂ ಧ್ಯಾನ ಹೇಳ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶಾಂತ. ಅಂದರೆ ಒಂದೇ ಹೇಳಿದ್ರಿ, ಸಂಕಲ್ಪ ಮಾಡಿಕೊಂಡು ಮಾಡಿದ್ರೆ ಯಾವ್ದಾದ್ರು ಆಗುತ್ತೆ ಅಂತ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸಂಕಲ್ಪ ಅನ್ನೋದು ಪ್ರತಿಯೊಂದಕ್ಕೂ ಮಾಡ್ಕೋಬೇಕು. ಪ್ರತಿಯೊಂದಕ್ಕೂ ಸಂಕಲ್ಪ ಮಾಡಬೇಡಿ. ತುಂಬ ಎಮರ್ಜೆನ್ಸಿ ನಿಮ್ಗೆ ಇತ್ತು, ಮನೆ ಅನ್ನೋದು ನೆಸೆಸಿಟಿ, ಅದು ತುಂಬಾ ನೆಸೆಸಿಟಿ ಇತ್ತು, ಮಾಡಿದ್ರಿ, ಓಕೆ ಅಂಥದ್ದು ಓಕೆ ಆಯಿತು. ಬೇರೆ ನಮ್ಮ ಥಾಟ್ಸ್ ಏನಿರುತ್ತೆ ಒಳಗಡೆ, ನಮಗಂತೂ ನಮಗೆ ಗೊತ್ತಲ್ವ ಏನು ಬೇಕಿರುತ್ತೆ ಅಂತ ನಮ್ಮೊಳಗೆ ಇದ್ದೇ ಇರುತ್ತೆ ಥಾಟ್ಸು. ಆ ಥಾಟ್ಸ್ ಕ್ಲಿಯರ್ ಆಗಿದ್ದಾಗ ನಿಮಗೆ ನೀವು ಕೇಳಿ ಬಿಡಿ, ಡೆಡಿಕೇಟೆಡ್ ಆಗಿ ಧ್ಯಾನ ಮಾಡಿ ಅಷ್ಟೇ ಸಾಕು. ಖಂಡಿತ ಎಲ್ಲನೂ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಯೂನಿವರ್ಸ್ ನಿಮಗೆ ಕೊಟ್ಟೆ ಕೊಡ್ತದೆ. ಇದು ಮಾತ್ರ ಅದು ಎಕ್ಸ್ಪೆರಿಮೆಂಟ್